ನಮ್ಮ ಸ್ಪೀಕರ್ ಸಾಹೇಬರು ಏನಾದ್ರು ಒಂದು ಹೊಸ ದಾಖಲೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸರ್ಕಾರದ ಪರವಾಗಿ ಅವರಿಗೆ ನಾನು ಅಭಿನಂದಿಸ್ತೇನೆ. ಇವತ್ತು ಸುವರ್ಣಸೌಧದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವ್ರನ್ನ ಏನು ಇಲ್ಲಿ ಕೂರಿಸಲಿಕ್ಕೆ ಬಹಳ ಶ್ರಮಪಟ್ಟು ಒಂದು ಐತಿಹಾಸಿಕ ತೀರ್ಮಾನ ಮಾಡಿ ಗಾಂಧೀಜಿಯವರ 100 ವರ್ಷದ ಇತಿಹಾಸ, ಅವರು ಸ್ವಾತಂತ್ರ್ಯದ ಜವಾಬ್ದಾರಿ ತೆಗೆದುಕೊಂಡಂತ 100 ವರ್ಷದ ಇತಿಹಾಸವನ್ನ ಇಲ್ಲಿ ಅವತ್ತು ಖರ್ಗೆ ಸಾಹೇಬರು, ಪ್ರಿಯಾಂಕಾ ಗಾಂಧಿ ಅವರು, ಮುಖ್ಯಮಂತ್ರಿಗಳು ಮತ್ತೆಲ್ಲ ನಮ್ಮ ರಾಷ್ಟ್ರದ ನಾಯಕರೆಲ್ಲ ಕೂಡ ಬಂದು ಮಾಡಿದ್ರು. ಇವತ್ತು ಕೂಡ ಇಲ್ಲಿ ನಮ್ಮ ಧಾರವಾಡದಿಂದ ಏನು ನಮ್ಮ ಖಾದಿ ಸೆಂಟರ್ ಇದೆ, ಅಲ್ಲಿ ಒಂದು ಐತಿಹಾಸಿಕವಾದಂತ ಒಂದು ಜಾಗ ಇದೆ. ಆ ಜಾಗದಿಂದ ಇವತ್ತು ಮತ್ತೆ ಈ ತ್ರಿವರ್ಣ ಧ್ವಜವನ್ನ ಇಲ್ಲಿ ತಯಾರು ಮಾಡಿಸಿ ಈ ಸುವರ್ಣಸೌಧದಲ್ಲಿ ಇವತ್ತು ಅದನ್ನ ಪ್ರದರ್ಶನ ಮಾಡಿ ನಮ್ಮೆಲ್ಲರೂ ಕೂಡ ಈ ದೇಶದ ಭಕ್ತಿಯನ್ನ ಮೂಡುವಂತಹದ್ದು, ನಮ್ಮ ಮುಂದಿನ ಪೀಳಿಗೆಗೆ ಒಂದು ಹೊಸ ಸಂದೇಶವನ್ನು ಕಳಿಸುವಂತ ಕೆಲಸ ಇವತ್ತು ನಮ್ಮ ಸುವರ್ಣಸೌಧದಲ್ಲಿ ನಡೆದಿದೆ. ನಾನು ರಾಜ್ಯದ ಎಲ್ಲ ಜನತೆ ಪರವಾಗಿ, ಸರ್ಕಾರದ ಪರವಾಗಿ ಅವರಿಗೆ ಮತ್ತು ಅವರ ಟೀಮು, ಡೆಪ್ಯೂಟಿ ಸ್ಪೀಕರ್ಗೆ, ಅವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಇದು ಬಹಳ ಒಳ್ಳೆಯ ಕೆಲಸ. ಇದೆಲ್ಲ ಕೂಡ ನಮ್ಮೆಲ್ಲರೂ ಕೂಡ ಮಾದರಿಯಾಗಿ ಇವತ್ತು ಚೆನ್ನಾಗಿ ಕೆಲಸ ನಡೆದಿದೆ. ಎಲ್ಲರೂ ಕೂಡ ಶುಭವಾಗಲಿ. ಇದನ್ನ ಎಲ್ಲ ಸಾರ್ವಜನಿಕರು, ನಮ್ಮ ಎಚ್ ಕೆ ಪಾಟೀಲ್ ಅವರು ಹೇಳಿದಂಗೆ ಸಾರ್ವಜನಿಕರ ದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಹೊಸ ಪೀಳಿಗೆಗೆ ಇದನ್ನೆಲ್ಲ ನೋಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇದು ರಾಷ್ಟ್ರದ ಧ್ವಜ. ಈ ದೇಶದ ಎಲ್ಲ ಮನೆಗಳ ಮೇಲೂ ಕೂಡ ನಾವು ಗೌರವದಿಂದ ಹಾಕುವಂತ ಒಂದರಿಂದ ಕೂಡ ಒಂದು ಪದ್ಧತಿಯನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು. ನಮ್ಮ ಹೆಗಲ ಮೇಲೆ ಯಾವಾಗಲೂ ಕೂಡ ಇದೇ ಬಣ್ಣದ ಧ್ವಜವನ್ನು ಹಾಕುವಂತ ಒಂದು ಭಾಗ್ಯ ನಮ್ಮೆಲ್ಲ ಕಾಂಗ್ರೆಸ್ಸಿಗರಿಗೂ ಇವತ್ತು ಹಿಂದೆಲ್ಲ ಕೂಡ ನಮಗೆ ಸಿಕ್ಕಿದೆ. ಸೊ ನಮ್ಗೆಲ್ಲ ಈ ದೇಶದಲ್ಲಿ, ನಮ್ಮ ಎದೆಗಳಲ್ಲಿ ಈ ದೇಶದ ಭಕ್ತಿ ಮೂಡಿಸುವಂತ ಕೆಲಸ ನಾವೆಲ್ಲ ಮಾಡ್ಕೊಳ್ತಾ ಇದ್ದೇವೆ. ನೀವು ಕೂಡ ಎಲ್ಲ ಮಾಡ್ಕೊಳ್ಬೇಕು ಅಂತೇಳಿ ಪ್ರಾರ್ಥಿಸಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.